ಸುಖಿ ಭವ. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವಾರ ಕನ್ನಡದಲ್ಲಿ 8 ಚಿತ್ರ ತೆರೆ ಕಾಣ್ತಾ ಇದ್ದಾವೆ. ಅವು ಯಾವ್ಯಾವು ಅಂತ ನೋಡೋಣ ಬನ್ನಿ. ಸೀತಾ ಪಯಣ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ದೇಶನ ಹಾಗೂ ನಿರ್ಮಾಣದ ಜವಾಬ್ದಾರಿಯನ್ನ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು ಹೊತ್ಕೊಂಡಿದ್ದಾರೆ. ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ಐಶ್ವರ್ಯ ಅರ್ಜುನ್ ಸರ್ಜಾ ಹಾಗೂ ನಿರಂಜನ್ ಅವರು, ಮತ್ತು ಕ್ಯಾಮಿಯೋದಲ್ಲಿ ಧ್ರುವ ಸರ್ಜಾ ಅವರು ಕಾಣಿಸ್ಕೊತಾ ಇದ್ದಾರೆ. RS ಪ್ರೊಡಕ್ಷನ್ ಬ್ಯಾನರ್ ನಡಿ ನಿರ್ಮಾಣಗೊಂಡಿರುವಂಥ ಕಾಟನ್ ಪೇಟೆ ಗೇಟ್ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನ ಕನಕಪುರ ಶ್ರೀನಿವಾಸ್ ಅವರು ಹೊತ್ಕೊಂಡಿದ್ದಾರೆ. ನಿರ್ದೇಶನದ ಜವಾಬ್ದಾರಿಯನ್ನ ರಾಜ್ಕುಮಾರ್ ಅವರು ಹೊತ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ಬಹುತೇಕ ಎಲ್ಲ ಹೊಸ ಕಲಾವಿದರೆ ಕಾಣಿಸ್ಕೋತಾರೆ. ಮರಳಿ ಮನಸ್ಸಾಗಿದೆ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಮುದ್ದೇಗೌಡರು ಹಾಗೂ ನವೀನ್ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನ ನಾಗರಾಜ್ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಅರ್ಜುನ್ ವೇದಾಂತ್ ಹಾಗೂ ನಿರೀಕ್ಷಾ ಶೆಟ್ಟಿ ಕಾಣಿಸ್ಕೊತಾ ಇದ್ದಾರೆ. ದೈವ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನ ಜಯಮ್ಮ ಪದ್ಮರಾಜ್ ಅವರು ಹೊತ್ಕೊಂಡಿದ್ದಾರೆ. ಮತ್ತು ನಿರ್ದೇಶನ ಹಾಗೂ ನಟನೆಯ ಜವಾಬ್ದಾರಿಯನ್ನ ಜೈರಾಜ್ ಅವರು ಹೊತ್ಕೊಂಡಿದ್ದಾರೆ. ಓ ಸುಂದರ ರಾಕ್ಷಸಿ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನ ಸುರೇಂದರ್ ಕೌರ್ ಅವರು ಹೊತ್ಕೊಂಡಿದ್ದಾರೆ. ಮತ್ತು ಇದರ ನಿರ್ದೇಶನ, ಸಂಗೀತ, ರಚನೆಯ ಜವಾಬ್ದಾರಿಯನ್ನ ಶೆರಾಜ್ ಮೆಹಂದಿ ಅವರು ಒಪ್ಕೊಂಡಿದ್ದಾರೆ. ರಾಮ ಆ್ಯಂಡ್ ರಾಮು ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಚಂದ್ರಶೇಖರ್ ಅವರು ಹೊತ್ಕೊಂಡಿದ್ದಾರೆ. ಮತ್ತು ಇದರ ನಿರ್ದೇಶನ ಹಾಗೂ ನಟನೆಯ ಜವಾಬ್ದಾರಿಯನ್ನು ಚಂದ್ರು ಓಬಯ್ಯ ಅವರು ಹೊತ್ಕೊಂಡಿದ್ದಾರೆ. ಸ್ಟಾರ್ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಮತ್ತು ನಟನೆಯ ಜವಾಬ್ದಾರಿಯನ್ನು ಶರತ್ ಪ್ರಕಾಶ್ ಅವರು ಹೊತ್ಕೊಂಡಿದ್ದಾರೆ. ಮತ್ತು ಇದರ ನಿರ್ದೇಶನದ ಜವಾಬ್ದಾರಿಯನ್ನು ವಿಜಯ್ ಸೂರ್ಯ ಅವರು ಹೊತ್ಕೊಂಡಿದ್ದಾರೆ. ಮಗ್ಗಿ ಪುಸ್ತಕ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಹರಿವರಾಸನಂ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಚಿನ್ನಸ್ವಾಮಿ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಂತಾರ ಖ್ಯಾತಿಯ ರಂಜನ್ ಕಾಸರಗೋಡು ಅವರು ಕಾಣಿಸ್ಕೊತಾ ಇದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕರಿಯ ಸಿನಿಮಾ ರಿಲೀಸ್ ಕಾಣ್ತಾ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ಕೊಂಡವರು ಆನೇಕಲ್ ಬಾಲರಾಜ್ ಅವರು, ನಿರ್ದೇಶನ ಮಾಡಿದವರು ಪ್ರೇಮ್ ಅವರು, ಮತ್ತು ಸಂಗೀತ ನಿರ್ದೇಶನ ಮಾಡಿದವರು ಗುರು ಕಿರಣ್ ಅವರು. ಮತ್ತು ಮುಖ್ಯ ಭೂಮಿಕೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಅಭಿನಯಶ್ರೀ ಕಾಣಿಸ್ಕೊಂಡಿದ್ದಾರೆ. ಇದರಲ್ಲಿ ರಿಲೀಸ್ ಮಾಡ್ತಾ ಇರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬರ್ಡೇಗೋಸ್ಕರ ಮಾಡ್ತಾ ಇರೋರು ತನಿಷಾ ಕುಪುಂದ ಅವರು ಕುಪುಂದಾಸ್ ಪ್ರೊಡಕ್ಷನ್ಸ್ ಮೂಲಕ ಎಂಟೈರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಈ ವಾರ 2ನೇ ವಾರಕ್ಕೆ ಕಾಲಿಟ್ಟಿರುವಂಥ ಚಿತ್ರ ಕರಿಕಾಡ, JC ದ ಯೂನಿವರ್ಸಿಟಿ, ಗಾರ್ಗಾ, ರಕ್ಕಸಪುರದೋಳ್, ಸುಖಿ ಭವ. ಈ ವಾರ 3ನೇ ವಾರಕ್ಕೆ ಕಾಲಿಟ್ಟಿರುವಂಥ ಚಿತ್ರಗಳು ಅಮೃತಾಂಜನ್, ಸೀಟೆಡ್ಜ್ ಹಾಗೂ ವಿಕಲ್ಪ. ಶ್ರೀದೇವಿ LK ಅವರು ನಿರ್ಮಿಸುತ್ತಿರುವ ಹೃದಯಂ ಎಂಬ ಚಿತ್ರದ ಮುಹೂರ್ತ ನೆರವೇರಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ರಜತ್ ಅವರು ಹೊತ್ಕೊಂಡಿದ್ದಾರೆ. ಮುಖ್ಯ ಭೂಮಿಕೆಯಲ್ಲಿ ಪೃಥ್ವಿ ಶಾಮ್ರೂರ್ ಹಾಗೂ ಆರಾಧನಾ ಭಟ್ ಅವರು ಕಾಣಿಸ್ಕೊತಾರೆ. ನವೀನ್ ಶಂಕರ್ ಅವರು ಈ ಚಿತ್ರತಂಡಕ್ಕೆ ಸಾಥ್ ನೀಡಿದ್ದಾರೆ. ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಎಂಬ ಚಿತ್ರ ಮುಖ್ಯ ಭೂಮಿಕೆಯಲ್ಲಿ ವಿಜಯ್ ರಾಘವೇಂದ್ರ ಅವರು ಕಾಣಿಸ್ಕೊತಾ ಇದ್ದಾರೆ. ಇದರ ಟ್ರೇಲರ್ ರಿಲೀಸ್ ಆಗಿದೆ. ಆಲ್ಫಾ ಎಂಬ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದೆ. ಫೆಬ್ರವರಿ 30 ಎಂಬ ಹೊಸ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದೆ. ಹಯಗ್ರೀವ ಚಿತ್ರದ ಸೇನಾ ಮುಖ್ಯಸ್ಥ ಎಂಬ ಹಾಡು ಬಿಡುಗಡೆಯಾಗಿದೆ. ಬಲರಾಮನ ದಿನಗಳು ಚಿತ್ರದಿಂದ ಟಾಟಾ ಟಾಟಾ ಎಂಬ ಹಾಡು ಬಿಡುಗಡೆಯಾಗಿದೆ. ಪ್ರೇಮಿ ಚಿತ್ರದಿಂದ ಬಾರೋ ಬಾರೋ ಎಂಬ ಹಾಡು ಬಿಡುಗಡೆಯಾಗಿದೆ. ದುನಿಯಾ ಖ್ಯಾತಿಯ ಲೂಸ್ ಮಾದ ಯೋಗಿಯವರ 50ನೇ ಚಿತ್ರ ಕಿಂಗ್, ಈ ಚಿತ್ರದ ಟೀಸರ್ ಇವತ್ತು ಬಿಡುಗಡೆ ಆಗಲಿದೆ. ಅದಕ್ಕೆ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಸಾಥ್ ಕೊಟ್ಟಿದ್ದಾರೆ. ಈ ವಾರ ಕನ್ನಡದಲ್ಲಿ 8 ಚಿತ್ರ ತೆರೆ ಕಾಣ್ತಾ ಇದ್ದಾವೆ. 1 ರಿಲೀಸ್ ಕಾಣ್ತಾ ಇದೆ, ಅಂದರೆ 9 ಚಿತ್ರಗಳು. ಅದರ ಜೊತೆಗೆ 2ನೇ ವಾರ, 3ನೇ ವಾರ, 4ನೇ ವಾರಕ್ಕೆ ಕಾಲಿಟ್ಟಿರುವಂಥ ಚಿತ್ರಗಳು ಸೇರಿದ್ರೆ ಅದು 11 ಚಿತ್ರಗಳು. ಟೋಟಲ್ 20 ಕನ್ನಡ ಚಿತ್ರಗಳು ತೆರೆ ಮೇಲೆ ಇರ್ತವೆ. ಸೊ ಕನ್ನಡ ಚಿತ್ರಗಳನ್ನ ಥಿಯೇಟರ್ಗಳಲ್ಲೇ ಹೋಗಿ ನೋಡಿ, ಕನ್ನಡ ಚಿತ್ರರಂಗನ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊತೀವಿ. ನಮಸ್ಕಾರ. ಅನ್ನದಾತ ಸುಖಿ ಭವ.